HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ರವಾಸಿ ತಾಣ ಬೇಲೂರು ಯಗಚಿ ಜಲಾಶಯ ಭರ್ತಿ. ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಶಾಸಕರು. ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಅಭಿವೃದ್ಧಿ ಕುಂಠಿತ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಆರೋಪ. ಬಸವಣ್ಣ ಒಂದು ಜಾತಿಗೆ ಸೇರಿದವರಲ್ಲ. ಮುಂದಿನ ವರ್ಷ 600 ಕೋಟಿ ವೆಚ್ಚದ ಅನುಭವ ಮಂಟಪ ಲೋಕಾರ್ಪಣೆ. ಭರವಸೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಳೆದ ವಾರದಿಂದ ಮಲೆನಾಡಿನ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಯಗಚಿ ಜಲಾಶಯ ಭರ್ತಿಯಾಗಿದ್ದು, ಶಾಸಕ ಎಚ್ ಕೆ ಸುರೇಶ್ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು. ಹೆಚ್ಚುವರಿ ನೀರನ್ನು ಅಣೆಕಟ್ಟೆಯ ಕ್ರೆಸ್ಟ್ ಗೇಟ್ ಮೂಲಕ ಹೊರಹರಿಸಲಾಯಿತು. ಮುಂಗಾರು ಆರಂಭದ ಮುನ್ನವೇ ಯಗಚಿ ಜಲಾಶಯ ಭರ್ತಿಯಿಂದ ಕೃಷಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಯಗಚಿ ಪಶ್ಚಿಮದ ಮಲೆನಾಡು ಜಿಲ್ಲೆಗಳಲ್ಲಿ ಹರಿಯುವ ಹೇಮಾವತಿ ನದಿಯ ಪ್ರಮುಖ ಉಪನದಿ. ಇದಕ್ಕೆ ಬದರಿ ಎಂಬ ಹೆಸರಿನಲ್ಲಿ ಕರೆಯುವ ಯಗಚಿಗೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡನ್ಗಿರಿ ಬೆಟ್ಟಗಳಲ್ಲಿ ಜನ್ಮತಾಳಿ ದಕ್ಷಿಣಕ್ಕೆ ಹರಿಯುತ್ತದೆ. ಬೇರಂಜಿ ಹಳ್ಳ ಸೇರಿದಂತೆ ಇನ್ನು ಮುಂತಾದ ಸಣ್ಣಪುಟ್ಟ ಹಳ್ಳಿಗಳಿಂದ ಕೂಡಿದ ಯಗಚಿ ವಿಶ್ವವಿಖ್ಯಾತ ಬೇಲೂರು ಬಳಿ ಹಾದು ಹಾಸನ ತಾಲೂಕಿನ ಹೇಮಾವತಿ ನದಿಯನ್ನ ಸೇರುತ್ತದೆ. ಬೇಲೂರು ಸಮೀಪದಲ್ಲಿ 2004ರಲ್ಲಿ ಜಲಾಶಯ ನಿರ್ಮಿಸಿದ್ದು, ಚಿಕ್ಕಮಗಳೂರು, ಅರಸೀಕೆರೆ ಮತ್ತು ಬೇಲೂರಿಗೆ ಕುಡಿಯುವ ನೀರಿಗೆ ಬಳಕೆ ಮಾಡಲಾಗುತ್ತದೆ. ವಿಶೇಷವಾಗಿ ಬೇಲೂರು, ಕಟ್ಟಾಯ ಸೇರಿದಂತೆ ಹಲವು ಪ್ರದೇಶಕ್ಕೆ ಯಗಚಿ ನೀರಾವರಿ ಸೌಲಭ್ಯ ಹೊಂದಿದೆ. ಸಮುದ್ರ ಮಟ್ಟದಿಂದ 965 ಅಡಿ ಎತ್ತರದಲ್ಲಿರುವ ಯಗಚಿ ಜಲಾಶಯ 5 ಕ್ರಸ್ಟ್ ಗೇಟ್ಗಳನ್ನು ಹೊಂದಿದೆ. 2020ರಲ್ಲಿ 35,000 ಕ್ಯೂಸೆಕ್ ನೀರು ಹೊರಹರಿದು ದಾಖಲೆ ಕಂಡಿದೆ. ಪ್ರಸಕ್ತ ವರ್ಷದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸದ್ಯ ಯಗಚಿ ಜಲಾಶಯ ಭರ್ತಿಯಾಗಿದೆ. ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಭರ್ತಿಯಾದ ಯಗಚಿ ಜಲಾಶಯಕ್ಕೆ ಶಾಸಕ ಎಚ್ ಕೆ ಸುರೇಶ್ ಬಾಗಿನ ಅರ್ಪಿಸಿದರು. ಯಗಚಿಗೆ 485 ಕ್ಯೂಸೆಕ್ ಒಳಹರಿವಿದ್ದು 510 ಕ್ಯೂಸೆಕ್ ಹೊರಹರಿಸಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್, ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಯಗಚಿ ಜಲಾಶಯ ಭರ್ತಿಯಾದ ಸಂಪ್ರದಾಯದಂತೆ ಇಂದು ಬಾಗಿನ ಅರ್ಪಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಇವರನ್ನ ಕರೆಸಿ ಅದ್ದೂರಿಯಾಗಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಬಾಗಿನ ಅರ್ಪಣೆ ಮಾಡುವ ಕಾರ್ಯ ನಡೆಸಲಾಗುತ್ತದೆ ಎಂದ ಅವರು, ಬೇಲೂರು ಯಗಚಿ ಜಲಾಶಯಕ್ಕೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಹಿನ್ನೆಲೆ ಇಲ್ಲಿ ಹೈಟೆಕ್ ಶೌಚಾಲಯ, ವಿಶ್ರಾಂತಿ ಗೃಹ ಸೇರಿದಂತೆ 10 ಬಗೆಯ ಸವಲತ್ತುಗಳು ಮತ್ತು ಕೆಆರ್ಎಸ್ ಮಾದರಿಯಲ್ಲಿ ಬೃಂದಾವನ ನಿರ್ಮಿಸಲು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಆ ಕನಸು ತಾಲೂಕಿನ ಜನತೆಗೆ ಕನಸಾಗಿ ಉಳಿದಿದೆ. ಈಗಾಗಲೇ ಹಲವಾರು ಬಾರಿ ಜಲಾಶಯದ ಅಭಿವೃದ್ಧಿ ಮತ್ತು ಪ್ರವಾಸಿ ತಾಣವನ್ನಾಗಿ ಮಾಡಲು ಖಾಸಗಿಯವರಿಗೆ ವಹಿಸುವಂತಹ ಮನವಿ ಮಾಡಿದ್ದೇವೆ. ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಅಭಿವೃದ್ಧಿ ವಿಚಾರದಲ್ಲಿ ಕಡೆಗಣಿಸುತ್ತಿದ್ದಾರೆ ಎಂದರು. ಈ ಬಾರಿ ಉತ್ತಮ ಮಳೆಯಾದ ನಿಟ್ಟಿನಲ್ಲಿ ರೈತರಿಗೆ ಉತ್ತಮ ಬೆಲೆ ಸಿಗಲಿ, ಕೃಷಿಕರು ಸಮೃದ್ಧಿಯಾಗಿ ಬದುಕಲಿ ಎಂದು ಬೇಲೂರು ಚೆನ್ನಕೇಶವ ಸ್ವಾಮಿ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಯಗಚಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಪುನೀತ್ ಜೈ ಆನಂದ್ ಇತರರು ಸೇರಿದಂತೆ ಶಾಸಕರ ಆಪ್ತ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕಳೆದ 3 ವರ್ಷದಿಂದಲೂ ಸಹ ಪ್ರಾರಂಭದಲ್ಲೇ ರಾಜ್ಯದ ಎಲ್ಲ ಡ್ಯಾಮ್ಗಳಕ್ಕಿಂತ ಪ್ರಪ್ರಥಮವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ನಮ್ಮ ಡ್ಯಾಮು ಯಗಚಿ ಡ್ಯಾಮು ತುಂಬಿರ್ತಕ್ಕಂಥದ್ದು ಕಳೆದ 3 ವರ್ಷದಿಂದ ಇತಿಹಾಸ ಇದೆ. ಆ ಪರಮಾತ್ಮನ ಅನುಗ್ರಹ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಕ್ಕೆ ನೀರಾವರಿ ಇವತ್ತು ಏನು ಈ ಭಾಗದಿಂದ ನಮ್ಮ ಪುಷ್ಪಗಿರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ನಾನು ಹೆಬ್ಬಾಳ ಹಾಲಪ್ಪ, ಶರಣ ಸಾಹಿತ್ಯ ಪರಿಷತ್ತಿನ ಬೇಲೂರು ತಾಲೂಕಿನ ಅಧ್ಯಕ್ಷ. ಏನು ಯಗಚಿ ಮತ್ತು ಮುಂಗಾರು ಆರಂಭದ ಮುಂಚೆಲೇ ಭರ್ತಿಯಾಗಿದೆ. ಪ್ರಾಯಶಃ 2004ರಲ್ಲಿ ಈ ಅಣೆಕಟ್ಟನ್ನು ಸ್ಥಾಪನೆ ಮಾಡಿದಂತಹ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಮುಂಗಾರು ಆರಂಭದಲ್ಲೇ ಯಗಚಿ ಭರ್ತಿಯಾಗಿರುವ ನಮ್ಮ ಸರ್ಕಾರ ಆರಂಭಿಸಿರುವ 600 ಕೋಟಿಗೂ ಅಧಿಕ ವೆಚ್ಚದ ಅನುಭವ ಮಂಟಪವನ್ನು ಮುಂದಿನ ವರ್ಷ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರು ಬಸವ ಬಳಗಗಳ ಒಕ್ಕೂಟ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆಯೋಜಿಸಿದ್ದ ಬಸವ ಜಯಂತಿ 2025 ನಮ್ಮ ನಡೆ ಅನುಭವ ಮಂಟಪದ ಕಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಕಲ ವೃತ್ತಿಗಳು ಪವಿತ್ರ ಎನ್ನುವ ಮಹಾನ್ ಮಾನವೀಯ ಸಂದೇಶವನ್ನು ಜಗತ್ತಿಗೆ ನೀಡಿದ ಬಸವಣ್ಣನವರು ಕ್ರಾಂತಿ ಪುರುಷ ಮಾತ್ರವಲ್ಲ, ವಿಶ್ವವಿಖ್ಯಾತ ಆರ್ಥಿಕ ತಜ್ಞರಾಗಿದ್ದರು. ಕಾಯಕ ಮತ್ತು ದಾಸೋಹದ ಶ್ರಮ ಸಂಸ್ಕೃತಿಯ ಮಹತ್ವವನ್ನು ಬಸವಣ್ಣ ಇಡೀ ವಿಶ್ವಕ್ಕೆ ನೀಡಿದರೆಂದು ವಿವರಿಸಿದರು. ಬಸವಾದಿ ಶರಣರಿಂದ ಆದ ಜಾತಿ ವ್ಯವಸ್ಥೆ ವಿರುದ್ಧದ ಸಾಮಾಜಿಕ ಕ್ರಾಂತಿ ಪ್ರಪಂಚದ ಬೇರೆ ಎಲ್ಲೂ ನಡೆದಿಲ್ಲ. ಸಮಾಜ ಮತ್ತು ಜಾತ್ಯತೀತ ಸಮಾಜ ನಿರ್ಮಾಣಕ್ಕಾಗಿ ಹೋರಾಡಿದ ಬಸವಾದಿ ಶರಣರು ನುಡಿದಂತೆ ನಡೆದರು ಎಂದು ವಿವರಿಸಿದರು. ಜಾತಿ ವರ್ಗರಹಿತ ಮಾನವೀಯ ಸಮಾಜ ಅವರ ತುಡಿತವಾಗಿತ್ತು. ಬಸವಾದಿ ಶರಣರ ಅನುಭವವೇ ವಚನಗಳಾಗಿವೆ. ವಚನ ಎಂದರೆ ಮಾತು. ಕನ್ನಡ ಸಾಹಿತ್ಯದಲ್ಲಿ ವಚನ ಮತ್ತು ದಾಸ ಸಾಹಿತ್ಯ ದೊಡ್ಡ ಮೈಲಿಗಲ್ಲು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಲಾಗಿದ್ದವರಿಗೆ ವಚನ ಸಾಹಿತ್ಯ ಆಡುಮಾತಿನ ಮೂಲಕ ತಲುಪಿತು ಎಂದರು. ಸಂಸ್ಕೃತ ಕಲಿಯುವ ಶೂದ್ರರ ಕಿವಿಗೆ ಕಾದ ಸೀಸ ಒಯ್ಯುವ ಶಿಕ್ಷೆ ಇದ್ದರಿಂದ ಶೂದ್ರ ಸಮುದಾಯ ಶಿಕ್ಷಕರಿಂದ ವಂಚಿತರಾದರು. ನನ್ನ
ಅಪ್ಪ ಅಮ್ಮ ಇಬ್ಬರು ಶಿಕ್ಷಣದಿಂದ ವಂಚಿತರಾಗಿದ್ರು. ರಾಜಪ್ಪ ಮೇಷ್ಟ್ರು ಕಾರಣದಿಂದ ನಾನು ನೇರವಾಗಿ 5ನೇ ತರಗತಿಗೆ ದಾಖಲಾಗಿ ಶಿಕ್ಷಣ ಪಡೆದು 2 ಬಾರಿ ಮುಖ್ಯಮಂತ್ರಿಯಾದೆ. ಅಂಬೇಡ್ಕರ್ ಅವರ ಕಾರಣದಿಂದ ನನಗೆ ಶಿಕ್ಷಣ ಸಿಕ್ಕರೆ ಸಂವಿಧಾನದ ಕಾರಣದಿಂದ ನಾನು ಮುಖ್ಯಮಂತ್ರಿಯಾದೆ ಎಂದು ವಿವರಿಸಿದ್ರು. ಬಸವ ಬಳಗಗಳ ಒಕ್ಕೂಟದ ಬೇಡಿಕೆಯಂತೆ ಬಸವ ಭವನ ನಿರ್ಮಿಸಲು ಹೆಚ್ಚಿನ ಅನುದಾನ ಒದಗಿಸಲಾಗುವುದೆಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. HCN ನ್ಯೂಸ್ ಹಾಸನ್. ಅದೇನೇ ಇರಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಒಂದು ವೇಳೆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ, ನಾನು ಲಾಯರು ಆಯ್ತಿರ್ಲಿಲ್ಲ, ಆಮೇಲೆ MLA ಆಯ್ತಿರ್ಲಿಲ್ಲ, ಮಿನಿಸ್ಟ್ರು ಆಯ್ತಿರ್ಲಿಲ್ಲ, ಚೀಫ್ ಮಿನಿಸ್ಟರ್ ಆಯ್ತಿರ್ಲಿಲ್ಲ. ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ, ಅವರ ಬೋಧನೆಗಳನ್ನ ಓದ್ಕೊಂಡಿದ್ರು ಅಂತ ಅನ್ಸುತ್ತೆ. ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು, ಬಸವಾದಿಶನವರು ಏನು ಹೇಳಿದ್ರು, ಆ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದಾವೆ. ಅದರಿಂದ ನಾವು ಸಂವಿಧಾನವನ್ನ ಉಳಿಸಬೇಕು, ಗೌರವಿಸಬೇಕು, ರಕ್ಷಣೆ ಮಾಡಬೇಕು. ಸಂವಿಧಾನ ರಕ್ಷಣೆ ಆದರೆ ನಮ್ಮ ರಕ್ಷಣೆ ಆಗುತ್ತೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅದರಿಂದ ನಾವು ಸಂವಿಧಾನ ಪ್ರತಿಯೊಬ್ಬರು ಕೂಡ, ಯಾರಿಗೆ ಓದು ಬರಹ ಬರ್ತದೆ ಅವರೆಲ್ಲರೂ ಕೂಡ ಓದ್ಕೋಬೇಕು ಸಂವಿಧಾನನ. ಯಾರಿಗೆ ಓದು ಬರಹ ಬರ್ತದೆ, ವಿದ್ಯಾವಂತರಿದ್ದಾರೆ, ಅವರೆಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕು. ಸಂವಿಧಾನ ಓದ್ಕೊಂಡ್ರೆ ಬಸವಣ್ಣವ್ರನ್ನ ಅವ್ರು ಏನಂತ ವಿಚಾರ ಹೇಳಿದ್ರು ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣವರು ಅದಕ್ಕೆ ಅವರು ನೋಡಿ, ಬಸವಣ್ಣ ಒಂದು ವಚನ ಹೇಳ್ತಾರೆ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಇದನ್ನ 12ನೇ ಶತಮಾನದಲ್ಲಿ ಹೇಳಿದ್ರು. 12ನೇ ಶತಮಾನದಲ್ಲಿ ಹೇಳಿದ್ರು. ಇನ್ನೂ ಕೂಡ ಜಾತಿ ಹೋಗಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನ ನಗರದ ಹೊರವಲಯದಲ್ಲೊಂದು ಸುಂದರ ವಾತಾವರಣದಲ್ಲಿ ಸೈಟ್ ತೆಗೆದುಕೊಂಡು ಸುಂದರವಾದ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಉಪಯುಕ್ತ ಮಾಹಿತಿ. ಪ್ರಪ್ರಥಮ ಅಚ್ಚುಕಟ್ಟಾದ ಸೆಮಿ ಘಾಟೆಡ್ ಲೇಔಟ್ ಸಿದ್ಧವಾಗಿದೆ. SLV ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮುಂಬರುವ ನಗರದ ಹೊರವಲಯದ ರಿಂಗ್ ರಸ್ತೆಯು SLV ಲೇಔಟ್ ಸಮೀಪವೇ ಹಾದು ಹೋಗಲಿದೆ. SLV ಸೆಮಿ ಘಾಟೆಡ್ ಬಡಾವಣೆಯಲ್ಲಿರುವ ಸೌಲಭ್ಯಗಳು: ಕಾಂಕ್ರೀಟ್ ರಸ್ತೆ, ಪಾರ್ಕ್, UGD ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಪವರ್ ಸಪ್ಲೈ, ಬೀದಿ ದೀಪಗಳು, ಮಕ್ಕಳ ಆಟದ ಮೈದಾನ, ಪ್ರತಿ ನಿವೇಶನಕ್ಕೆ ಗಡಿ ಹಾಗೂ ಬಡಾವಣೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಹೊಂದಿರುತ್ತದೆ. 3040 ಮತ್ತು 3050 ಅಳತೆಯ ಸೈಟ್ಗಳು ರಿಜಿಸ್ಟ್ರೇಷನ್ಗೆ ಸಿದ್ಧವಿದೆ. ಮತ್ತೇಕೆ ತಡ? ಹಿಂದೆ ಸಂಪರ್ಕಿಸಿ. SLV ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9513379576, 8217066169. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶಕ್ತಿ ನೀಡುವ ನಿಟ್ಟಿನಲ್ಲಿ ಅನುದಾನ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿರುವುದಾಗಿ ಸಕಲೇಶಪುರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ತಿಳಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನ್ಮದಿನಕ್ಕೆ ಶುಭಾಶಯ ಕೋರಲು ವಿಧಾನಸೌಧದ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿರುವುದಾಗಿ ತಿಳಿಸಿದರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಎತ್ತಿನಹೊಳೆ ಯೋಜನೆಯಿಂದ ಅತಿ ಅವಶ್ಯಕವಾಗಿ ತುರ್ತಾಗಿ ಆಗಬೇಕಾಗಿರುವ ಹಲವಾರು ಕಾಮಗಾರಿಗಳ ಪಟ್ಟಿಯನ್ನು ಈ ಹಿಂದೆ ನೀಡಲಾಗಿತ್ತು. ಆ ಮನವಿಗೆ ಉಪಮುಖ್ಯಮಂತ್ರಿ ಹಾಗೂ ಎತ್ತಿನಹೊಳೆ ಯೋಜನಾಧಿಕಾರಿಗಳು ಸ್ಪಂದಿಸಿ ಅನುಮೋದನೆಯನ್ನ ನೀಡಿ ಮನವಿ ಮಾಡಿರುವ ಕಾಮಗಾರಿಗಳಿಗೆ ಅನುದಾನ ಕೂಡ ಬಿಡುಗಡೆ ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದ ತಿಳಿಸಿದ್ದು, ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಅವಶ್ಯಕವಾಗಿರುವ
ಹಾಗೂ ಎತ್ತಿನಹೊಳೆ ಯೋಜನೆಯಿಂದ ಅತಿ ಅವಶ್ಯಕವಿರುವ ರಸ್ತೆ ನಿರ್ಮಾಣ, ತಡೆಗೋಡೆಗಳು ಮತ್ತು ಕ್ಷೇತ್ರದ ಸಕಲೇಶಪುರ ಆಲೂರು ಕಟ್ಟಾಯದಲ್ಲಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದ್ದು, ಇದಕ್ಕೆ ಉಪಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡುವ ನಿಟ್ಟಿನಲ್ಲಿ ಅನುದಾನ ಕೊಡುವುದಾಗಿ ತಿಳಿಸಿ ಭರವಸೆ ನೀಡಿದ್ದು, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ಕಟ್ಟಾಯ ಸಕಲೇಶಪುರದ ಎಲ್ಲಾ ಜನತೆ ಪರವಾಗಿ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು. HCN ನ್ಯೂಸ್ ಆಲೂರು. ಮಕ್ಕಳಿಂದಲೇ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಲು ಆಸಕ್ತಿ ಇರುವ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಲು ಆಡಿಷನ್ ನಡೆಸಲು ಮುಂದಾಗಿದ್ದು, ಜೂನ್ 15ರಂದು ಚನ್ನರಾಯಪಟ್ಟಣದಲ್ಲಿರುವ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಇಲ್ಲಿ ನಡೆಸಲಾಗುವುದೆಂದು ಟ್ರಸ್ಟ್ ಅಧ್ಯಕ್ಷ ರಾಜೇಶ್ ಹಾಗೂ ಗೌರವಾಧ್ಯಕ್ಷ GS ರಾಜಕುಮಾರ್ ತಿಳಿಸಿದರು. ಹಾಸನದಲ್ಲಿ ಶುಕ್ರವಾರ ಮಾತನಾಡಿ, ಚನ್ನರಾಯಪಟ್ಟಣದಲ್ಲಿ ಕಳೆದ 3 ವರ್ಷಗಳಿಂದ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಆರಂಭಿಸಲಾಗಿರುವ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಕನ್ನಡ ನಾಡಿನ ಕಲೆ, ಸಂಸ್ಕೃತಿ, ಜನಪದ, ನೃತ್ಯ, ನಾಟಕ, ಗಾಯನ ಸೇರಿದಂತೆ ಭಾರತದ ಮಣ್ಣಿನ ಕಲೆ ಸಂಸ್ಕೃತಿ ಉಳಿಸಿ ಬೆಳೆಸೋ ಕೆಲಸ ಮಾಡುತ್ತಾ ಬಂದಿದೆ. ಟ್ರಸ್ಟಿನ ಅಡಿಯಲ್ಲಿ ಈಗಾಗಲೇ ನೃತ್ಯ, ಅಭಿನಯದಲ್ಲಿ ಆಸಕ್ತಿ ಇರೋ ಮಕ್ಕಳನ್ನು ಆಯ್ದುಕೊಂಡು ಹಾಡುಗಳನ್ನು ರಚಿಸಿ ಸಂಗೀತ ಸಂಯೋಜಿಸಿ ಹಾಡು ನೃತ್ಯದೊಂದಿಗೆ ವಿಡಿಯೋ ಹೊರತರಲಾಗಿದೆ. ಇದು ಯೂಟ್ಯೂಬ್ನಲ್ಲಿ ಈಗಾಗಲೇ ಪ್ರಸಾರಗೊಳ್ಳುತ್ತಿದೆ ಎಂದರು. ಇದೀಗ ಟ್ರಸ್ಟ್ ಮುಂದುವರೆದ ಭಾಗವಾಗಿ ಮಕ್ಕಳಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಅಭಿನಯಿಸುವ ಇಂಗಿತ ಹೊಂದಿದೆ. ನಾಟಕದಲ್ಲಿ ಆಸಕ್ತಿ ಇರೋ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಆಡಿಷನ್ ನಡೆಸಲು ಮುಂದಾಗಿದ್ದೇವೆ. ದುರ್ಯೋಧನ, ಭೀಮ, ಅರ್ಜುನ, ಕೃಷ್ಣ, ಕರ್ಣ, ಅಭಿಮನ್ಯು, ಶಕುನಿ, ವಿಧುರ, ದ್ರೋಣಾಚಾರ್ಯ ಸೇರಿದಂತೆ ವಿವಿಧ ಪಾತ್ರಗಳಿಗಾಗಿ 20 ಗಂಡು ಮಕ್ಕಳು ಮತ್ತು ಮಹಿಳೆಯರ ಪಾತ್ರಕ್ಕಾಗಿ 8 ಮಂದಿ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಇದರ ಆಯ್ಕೆಯನ್ನು 2025 ಜೂನ್ 16ರಂದು ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಇಲ್ಲಿ ನಡೆಸಲಾಗುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಶ್ರೀ ಮಾರುತಿ ಎಲೆಕ್ಟ್ರಾನಿಕ್ಸ್ ಲ್ಯಾಂಡ್, ಲಕ್ಷ್ಮಮ್ಮ ರಂಗಪ್ಪ ಸಂಕೀರ್ಣ, ಭುವನೇಶ್ವರಿ ವೃತ್ತ, ಬಾಗೂರು ರಸ್ತೆ, ಚನ್ನರಾಯಪಟ್ಟಣ. ಮೊಬೈಲ್ ಸಂಖ್ಯೆ 9739901500. ರಾಜೇಶ್ ಕೆಂಚನಹಳ್ಳಿ ಇವರನ್ನ ಸಂಪರ್ಕಿಸಬಹುದು. ಆಯ್ಕೆಯಾದ ಮಕ್ಕಳಿಗೆ ಚನ್ನರಾಯಪಟ್ಟಣದಲ್ಲಿನ ನಮ್ಮ ಕಚೇರಿಯಲ್ಲಿ ನಾಟಕ ಕಲಿಸಲಾಗುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ KR ನಾಗರಾಜ್, ಸಂಗೀತ ನಿರ್ದೇಶಕ GR ಶ್ರೀನಿವಾಸ್, ನಾಟಕ ನಿರ್ದೇಶಕ ಪ್ರಜ್ವಲ್, ಜಗದೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೆಂಚನಹಳ್ಳಿ ಅಂತ ಹೇಳ್ಬಿಟ್ಟು ನಾನು ಮಕ್ಕಳಿಂದ ಮತ್ತೆ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರನೇ ಕಳೆದ 3 ವರ್ಷದಿಂದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಅದರ ಅಡಿಯಲ್ಲಿ ಕನ್ನಡ ನಾಡಿನ ಬಗ್ಗೆ ಮತ್ತು ಭಾರತದ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಒಲವನ್ನು ಮೂಡಿಸೋ ಇದರಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆನಲ್ಲಿ ಯೂಟ್ಯೂಬಲ್ಲಿ ಓನ್ ಆಗಿ ಹಾಡನ್ನ ಬರೆದು ಅದನ್ನ ಇವತ್ತು ರಿಲೀಸ್ ಮಾಡಿದೀವಿ. ಅದು ಈಗ ಯೂಟ್ಯೂಬ್ ಅಲ್ಲಿ ರನ್ನಿಂಗ್ ಇದೆ. ಈಗ ಅದರ ಮುಂದಿನ ಸ್ಟೆಪ್ ಆಗಿ ಕುರುಕ್ಷೇತ್ರ ನಾಟಕ ಒಂದನ್ನ ಮಾಡಬೇಕು ಅಂತ ಹೊರಟಿದೀವಿ ಮಕ್ಕಳಿಂದ. ಇದಕ್ಕೆ 10 ವರ್ಷದಿಂದ 18 ವರ್ಷದ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೇಕು ಅಂತ. ನಾನು ಹಿಂದೆ ಮಾಡಿದಂತಹ ಯೂಟ್ಯೂಬ್ ಚಾನಲ್ಗೂ ಸಹ ಅದೇ ತರ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಆಡಿಷನ್ ಮಾಡಿದ್ದೆ. ಇವಾಗ ಸ್ವಲ್ಪ ಮಕ್ಕಳಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಜ್ಜನ ರಾಜಕಾರಣಿಯಾಗಿದ್ದು ಯಾವುದೇ ತಪ್ಪುಗಳನ್ನು ಮಾಡುವಂತವರಲ್ಲ ಎಂದು ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಹೇಳಿದರು. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿರುವ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ಅವರ ನಿವಾಸದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿ ಪರಮೇಶ್ವರ್ ಅವರು ಸಹಾಯ ಕೇಳಿಕೊಂಡು ಹೋದವರನ್ನ ವಾಪಸ್ ಕಳಿಸದೆ ಸಹಾಯ ಮಾಡೋ ಮನೋಭಾವ ಉಳ್ಳವರು, ನಾಡಿನ ಧೀಮಂತ ನಾಯಕರಾಗಿದ್ದು ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳು ಕೇಳಿಬರುತ್ತಿರುವುದು ತೀವ್ರ ಬೇಸರದ ವಿಷಯವಾಗಿದೆ ಎಂದರು. ನಂತರ ಮಾತನಾಡಿದ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಬಳ್ಳೂರು ಉಮೇಶ್, ಸಾಕಷ್ಟು ವರ್ಷಗಳಿಂದ ಜಿ ಪರಮೇಶ್ವರ್ ಅವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿರುವುದು ರಾಜ್ಯದ ಜನತೆಗೆ ತಿಳಿದ ವಿಷಯವಾಗಿದೆ. ಸಜ್ಜನ ರಾಜಕಾರಣಿಯಾದ ಇವರನ್ನ ಎಲ್ಲಾ ಸಮುದಾಯದವರು ಕೂಡ ಒಪ್ಪಿಕೊಂಡಿದ್ದಾರೆ. ಇವರು ದಲಿತ ಸಮುದಾಯದ ವ್ಯಕ್ತಿಯಾಗಿದ್ದು ಉನ್ನತ ಹುದ್ದೆಗೆ ಎಲ್ಲಿ ಹೋಗುತ್ತಾರೋ ಎಂಬ ಕಾರಣದಿಂದ ಕೆಲವರು ಷಡ್ಯಂತ್ರ ಮಾಡುತ್ತಿರುವ ಬಗ್ಗೆ ಶಂಕೆ ಇದೆ. ಷಡ್ಯಂತ್ರ ಮಾಡಿದವರ ಕರ್ಮದ ಫಲವನ್ನ ಮುಂದೆ ಅವರೇ ಅನುಭವಿಸಬೇಕಾಗುತ್ತದೆ. ಸಾಲುಮರದ ತಿಮ್ಮಕ್ಕನವರಿಗೆ ಜಿ ಪರಮೇಶ್ವರ್ ಅವರು ಹಿರಿಯ ಮಗನಂತಿದ್ದು ತಿಮ್ಮಕ್ಕನವರು ಇಷ್ಟು ದಿನ ಬದುಕಿದ್ದಾರೆ ಎಂದರೆ ಅದಕ್ಕೆ ಜಿ ಪರಮೇಶ್ವರ್ ಅವರೇ ಕಾರಣರಾಗಿದ್ದಾರೆ. ಅವರು ತಿಮ್ಮಕ್ಕನವರಿಗೆ ಮಾಡಿರುವ ಸಹಾಯವನ್ನ ಎಂದೂ ಹೇಳಿಕೊಂಡಿಲ್ಲ. ಅದೇ ರೀತಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅವರು ಚೆಕ್ ಮೂಲಕ ಸಹಾಯ ಮಾಡೋದು. ಅದೇ ರೀತಿ ರನ್ಯಾರಾವ್ ಅವರಿಗೆ ಸಹಾಯ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಆಗಿದ್ದು ರನ್ಯಾ ಅವರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ತನಿಖೆಯಾಗಲಿ ಎಂದರು. ಜಿ ಪರಮೇಶ್ವರ್ ಅವರ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ನಡೆಸಿದಾಗ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಜಿ ಪರಮೇಶ್ವರ್ ತಿಳಿಸಿದ್ರು. ಆದರೂ ಕೂಡ ಕೆಲ ರಾಜಕಾರಣಿಗಳು ಜಿ ಪರಮೇಶ್ವರ್ ವಿರುದ್ಧ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡು ರಾಜಕೀಯವಾಗಿ ಮಾತನಾಡುತ್ತಿರುವುದು ಖಂಡನೀಯ ಎಂದರು. ಜಿ ಪರಮೇಶ್ವರ್ ಅವರು ಕೆಲ ಬಡವರಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ನೀಡುವುದನ್ನು ಗಮನಿಸಬಹುದಾಗಿದೆ. ಅವರು ಮಾಡಿರುವ ಸಹಾಯವನ್ನ ಎಲ್ಲೂ ಕೂಡ ಹೇಳಿಕೊಳ್ಳುವ ಮನಸ್ಥಿತಿ ಅವರದ್ದಲ್ಲ. ಪ್ರತಿದಿನ ಅವರ ಬಳಿ ಸಹಾಯಕ್ಕೆ ಸಾಕಷ್ಟು ಜನರು ಹೋಗುತ್ತಾರೆ. ಹಲವಾರು ಉತ್ತಮ ಕೆಲಸ ನಿರ್ವಹಿಸಿ ರಾಜ್ಯದ ಜನತೆಗೆ ಪ್ರೀತಿ ಪಾತ್ರರಾಗಿರುವ ಜಿ ಪರಮೇಶ್ವರ್ ಅವರ ಬಗ್ಗೆ ಗೇಲಿ ಮಾಡಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದರು.
HCN ನ್ಯೂಸ್ ಬೇಲೂರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಂದರೆ, ಈ ರಾಜ್ಯದ ಸಜ್ಜನ ರಾಜಕಾರಣಿ, ಸವ್ಯಸಾಚಿ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಬಡವರ ಬಂಧು, ದಲಿತ ನಾಯಕರು, ದಲಿತ ಸಮುದಾಯದ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಪ್ರಸ್ತುತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಇಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ಎಲ್ಲ ವರ್ಗದವರೆಗೂ, ಎಲ್ಲ ಸಮುದಾಯದವರೆಗೂ ಸರಳವಾಗಿ ಬಹುತೇಕ ಸಿಂಪಲ್ಲಾಗಿ ಸಿಗುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾವುದೇ ಅಧಿಕಾರದ ಗೊಂದಲಗಳಿಲ್ಲದೆ, ಏನು ಹೇಳ್ತಾರೆ, ಅಹಂಕಾರ ಇಲ್ಲದೆ ಎಲ್ಲ ವ್ಯಕ್ತಿಗಳನ್ನ ಪ್ರೀತಿಸುವಂತಹ ಒಬ್ಬ ಸರಳ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿ ಇದ್ದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ಚನ್ನರಾಯಪಟ್ಟಣದ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ವತಿಯಿಂದ ಬೃಹತ್ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಚನ್ನರಾಯಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಜಾಥವು ಮೊದಲು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿ ಹಳೆ ಬಸ್ ನಿಲ್ದಾಣ, ರೇಣುಕಾಂಬ ರಸ್ತೆ, ಬಾಗೂರು ರಸ್ತೆ, ಕೋಟೆ ಹೊಸ ಬಸ್ ನಿಲ್ದಾಣ, ಮೈಸೂರು ರಸ್ತೆ ಮಾರ್ಗವಾಗಿ ರಾಷ್ಟ್ರ ಬಾವುಟವನ್ನು ಹಿಡಿದು ಘೋಷಣೆಗಳನ್ನು ಕೂಗಲಾಯಿತು. ರಸ್ತೆ ಬದಿ ದೇಶಾಭಿಮಾನಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ದೇಶಾಭಿಮಾನ ಮೆರೆದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನು ಅಳಿಸಿದ ಉಗ್ರಗಾಮಿಗಳನ್ನು ಹುಡುಗಿ ಹೊಡೆದು ಹಾಕಿದ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸುವುದು ನಮ್ಮಗಳ ಕರ್ತವ್ಯ. ಪಾಪಿ ಪಾಕಿಸ್ತಾನದ ದೇಶದ್ರೋಹಿ ಕೆಲಸಗಳಿಗೆ ಭಾರತೀಯರಾದ ನಾವು ಯಾವಾಗಲೂ ಖಂಡಿಸುತ್ತೇವೆ. ಮೊದಲು ದೇಶ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರುತ್ತೇವೆ. ಆದ್ದರಿಂದ ಎಲ್ಲರೂ ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕು ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಎಂದರು. ಖ್ಯಾತ ಅಂಕಣಕಾರ ಹಾಗೂ ಮಾಜಿ ಸೈನಿಕ ಡ್ಯಾನಿಯಲ್ ಮಾತನಾಡಿದ್ರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಂಬೆಹಳ್ಳಿ ಮಾತನಾಡಿ, ಹಿಂದೆ ರಾಮಾಯಣದಲ್ಲಿ ಸೀತೆಯನ್ನ ಅಪಹರಿಸಿದ್ದಕ್ಕೆ ರಾವಣನ ಸಂಹಾರವಾಯಿತು. ಮಹಾಭಾರತದಲ್ಲಿ ದ್ರೌಪದಿಯ ಕೇಶಕ್ಕೆ ಕೈ ಹಾಕಿ ಸುಟ್ಟು ಹೋದ ಕೌರವರು ಅದೇ ರೀತಿ ಭಾರತವನ್ನ ಪಾಕಿಸ್ತಾನ ಮುಟ್ಟಿ ಸುಟ್ಟು ಹೋಗಿದೆ. ಇದಕ್ಕೆ ನಮ್ಮ ಸೈನಿಕರ ಶೌರ್ಯ ಮೆಚ್ಚಲೇಬೇಕು. ವಿಶ್ವಗುರು ಭಾರತ ಆಗಲು ನಾವೆಲ್ಲರೂ ಪ್ರಧಾನಮಂತ್ರಿಗಳಿಗೆ ಹಾಗೂ ಸೈನಿಕರಿಗೆ ಬೆಂಬಲ ನೀಡಬೇಕು ಎಂದರು. ಮೆರವಣಿಗೆಯಲ್ಲಿ ಕತ್ರಿಘಟ್ಟದ ಚಂದ್ರಶೇಖರ ಗುರೂಜಿ, ಶಕ್ತಿಮಠದ ಚೈತನ್ಯ ಸ್ವಾಮೀಜಿ, ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಮೆಡಿಕಲ್ ವೆಂಕಟೇಶ್, ಅಧ್ಯಕ್ಷ ಮೂರ್ತಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಪುಟ್ಟಣ್ಣ ಗೋಕಾಕ್, ಗಜಾನನ ಮನೋಹರ್, ಡಾಕ್ಟರ್ ನಾಗೇಶ್, ಡಾಕ್ಟರ್ ವಿಶ್ವೇಶ್ವರಯ್ಯ, ಅರುಣ್ ನವದೆಹಲಿ, ಕಾಂಗ್ರೆಸ್ ಮುಖಂಡರಾದ ಪಿಎ ಮಂಜಣ್ಣ, ಯುವರಾಜ್, ಮಖಾನ್ ವಿನೋದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಪುರಸಭಾ ಅಧ್ಯಕ್ಷ ಮೋಹನ್, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್, ಎಂಪಿ ಭರತ್ಗೌಡ, ಮೀಸೆ ಮಂಜಣ್ಣ, ಶಿವಣ್ಣ ಸೊಪ್ಪಿನಹಳ್ಳಿ, ಮುರಾರ್ಜಿ ಮಂಜಣ್ಣ, ಶಂಕರಾಚಾರ್, ಜಗದೀಶ್ ಕೆರೆಬೀದಿ, ಗಂಗಾಧರ್ ಪರಮ, ರವಿ ದಮ್ಮನಿಂಗ್ಲ, ಜಬೀವುಲ್ಲಾ ಬೇಗ್, ಜಾವೀದ್ ಅನ್ನು, ಮಾಜಿ ಸೈನಿಕ ದೇವರಾಜ್, ಯಶೋಧಾ ಜೈನ್, ಪ್ರೇಮಮ್ಮ, ಸಾವಿತ್ರಿ, ದಾಕ್ಷಾಯಿನಿ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸ್ನೇಹಿತರು ಮಾತನಾಡಿದರೆ ದೇಶದ ಐಕ್ಯತೆ. ಚನ್ನರಾಯಪಟ್ಟಣದ ನಾಗರಿಕ ಬಂಧುಗಳೇ, ಈ ದಿನ ತಮಗೆಲ್ಲ ತಿಳಿದಿರುವ ಹಾಗೆ ಪಾಪಿ ಪಾಕಿಸ್ತಾನಿಗಳು ದೇಶದ ಗಡಿಭಾಗದಲ್ಲಿ ನಮ್ಮ ಭಾರತ ಮಾತೆಯ ನಾಗರಿಕರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರ ಸಲುವಾಗಿ ಈ ದೇಶದ ಸೈನಿಕರು ಬಹುಶಃ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತದ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅದು ಜೀವತತ್ತಂತಹ ಪ್ರಾಣಗಳಿಗೆ ಶಾಂತಿಯನ್ನು ಕೋರೋದ್ರ ಮೂಲಕ ಅವರ ಭಾರತಾಂಬೆಯ ಹೆಮ್ಮೆಯನ್ನು ಹೆಚ್ಚು ಮಾಡಿದ್ದಾರೆ.
ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಚನ್ನಪಟ್ಟಣದ ಮಾಜಿ ಸೈನಿಕರು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆ ನಮ್ಮ ಯುವಕರು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮರು ಮೌಲ್ಯಮಾಪನದಲ್ಲಿ ಬೇಲೂರು ತಾಲೂಕಿನ ಪೂರ್ಣಪ್ರಜ್ಞಾ ಶಾಲೆಯ ಎಸ್ ಧ್ರುವ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಬೇಲೂರು ತಾಲೂಕಿನ ಶಿಕ್ಷಕ ಕೆಪಿ ಶಿವಮೂರ್ತಿ ಮತ್ತು ಶ್ರೀಮತಿ ಗೀತಾ ಇವರ ಮಗ ಪೂರ್ಣಪ್ರಜ್ಞಾ ಶಾಲೆಯ ಎಸ್ ಧ್ರುವ ಇವರು 2024-25ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಪಡೆದು ರಾಜ್ಯಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಇದೇ ಶಾಲೆಯ ಹಂಸ ಇವರೊಂದಿಗೆ ಬೇಲೂರು ತಾಲೂಕಿನ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಮೇ 2ರಂದು ಪ್ರಕಟವಾದ ಫಲಿತಾಂಶದಲ್ಲಿ 620 ಅಂಕಗಳನ್ನು ಗಳಿಸಿದ್ದ ಎಸ್ ಧ್ರುವ ಇವರಿಗೆ ನಂತರ ಮರು ಎಣಿಕೆಯಲ್ಲಿ 624 ಅಂಕಗಳು ಲಭ್ಯವಾಗಿರುತ್ತವೆ. ಈ ಹಿನ್ನೆಲೆಯಲ್ಲಿ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಅವರು ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕ ಹರೀಶ್, ಅಧೀಕ್ಷಕ ಸಚಿನ್, ಶಿಕ್ಷಣ ಸಂಯೋಜಕ ಉಮೇಶ್ ಮತ್ತು ಜಗದೀಶ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂರ್ಣಪ್ರಜ್ಞಾ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್, ಈ ಬಾರಿಯೂ ಸಹ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆಯುವ ಮೂಲಕ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿರುವಂತಹ ಧ್ರುವ ಅವರಿಗೆ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ಅಲ್ಲದೆ ನಮ್ಮ ಸಂಸ್ಥೆಯ ಸುಮಾರು 10 ವಿದ್ಯಾರ್ಥಿಗಳು ಮೌಲ್ಯಮಾಪನದಲ್ಲಿ 620 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದರು. ಈ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೂ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು. HCN ನ್ಯೂಸ್ ಬೇಲೂರು. ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಈಗ ಹಂಸ ಅನ್ನೋ ಹುಡುಗಿ 624 ಮಾರ್ಕ್ ತೆಗೆದಿದ್ದು, ಈ ಒಂದು ಧ್ರುವ ಕೂಡ ತೆಗಿತಾರೆ ಅಂತ ನಮಗೆ ಇತ್ತು, ತುಂಬ ಆಸೆ ಇತ್ತು. ಅದು ಏನಾಗಿತ್ತು ಅಂದರೆ ವಿಜ್ಞಾನ ವಿಷಯದಲ್ಲಿ ಅವನಿಗೆ 4 ಮಾರ್ಕ್ ಕಡಿಮೆ ಬಂದಿತ್ತು. ಅವನಿಗೆ ಗ್ಯಾರಂಟಿ ಇತ್ತು ಅದು ಬರುತ್ತೆ ಅಂತ. ಮರು ಎಣಿಕೆಗೆ ಹಾಕಿದಾಗ ಅದರಲ್ಲಿ 4 ಮಾರ್ಕು ಟೋಟಲ್ ಮಿಸ್ಟೇಕ್ ಆಗಿತ್ತು. ಅದು ಬಂದು ಈಗ ಅವನಿಗೆ 620 ಇದ್ದು 624 ಆಗಿದೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಈ ಒಂದು ಸಾಧನೆಗೆ, ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಬಂದಿರುವಂಥ ಈ ಸಾಧನೆಗೆ ನಾವು ಮತ್ತು ಮ್ಯಾನೇಜ್ಮೆಂಟು ಮತ್ತು ಸ್ವಾಮೀಜಿ ಎಲ್ಲರೂ ಕೂಡ ಅವನಿಗೆ ಶುಭಾಶಯವನ್ನು ಹೇಳಿದ್ದಾರೆ. ಇದು ನಮ್ಮ ಶಾಲೆಗೆ, ನಮ್ಮ ಬೇಲೂರಿಗೆ ಒಂದು ಹೆಮ್ಮೆ ಆಗಿದೆ. ಅದಕ್ಕೆ ಧ್ರುವನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಮಾಡುವ ತಪ್ಪಿಗೆ ರೈತರು ಹೈರಾಣಾಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಕಚೇರಿಯ ಕಾರ್ಯವೈಖರಿಯನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕೆಡಿಪಿ ಸಭೆಯಲ್ಲಿ ನಡೆಯಿತು. ಶಾಸಕ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ತಾಲೂಕು ಕಚೇರಿಯ ಪ್ರಗತಿ ಪರಿಶೀಲನೆ ವೇಳೆ ಮಾತನಾಡಿದರು. ಪಹಣಿ ಸೇರಿದಂತೆ ಕಂದಾಯ ಇಲಾಖೆಯಲ್ಲಾಗುವ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ರೈತರು ಮುಂದಿನ ಹಂತದಲ್ಲಿ 10 ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ. ಇದನ್ನು ಸರಳೀಕರಣಗೊಳಿಸದಿದ್ದರೆ ಎಲ್ಲರಿಂದ ಹಿಡಿಶಾಪಕ್ಕೆ ಒಳಗಾಗಬೇಕಾಗುತ್ತದೆ. ತಾಲೂಕು ಕಚೇರಿಗೆ ಚಪ್ಪಲಿ ಸವೆಸಿ ಇಡೀ ವ್ಯವಸ್ಥೆಯನ್ನು ದೂಷಿಸುವಂತಾಗುತ್ತದೆ ಎಂದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಪಿ ಪ್ರಕಾಶ್ ಗೌಡ ಇದಕ್ಕೆ ಧ್ವನಿಗೂಡಿಸಿದರು. ಕಚೇರಿಯಲ್ಲಾಗುವ ಲೋಪದೋಷಗಳಿಂದ ರಾಜಕೀಯ ಪಕ್ಷಗಳ ಮುಖಂಡರು
ಜನರು ದಲ್ಲಾಳಿಗಳಾಗಬೇಕಾಗಿದೆ. ಸದಾ ಶಾಸಕರೊಂದಿಗಿರುತ್ತೀಯಾ, ಇನ್ನು ಕೆಲಸವಾಗುತ್ತಿಲ್ವಾ ಅಂತ ಜನ ಕೇಳುವಂತಾಗಿದೆ. ಕಂದಾಯ ಇಲಾಖೆಯ ಕೆಲಸಕ್ಕೆ ಬರುವವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಕೂಡಲೇ ಅವರ ಕೆಲಸವಾಗುವಂತೆ ಮಾಡಬೇಕೆಂದು ಉತ್ತರಿಸಿದ್ರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಜಿಲ್ಲಾ ಉಪವಿಭಾಗಾಧಿಕಾರಿ ಮಾರುತಿ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿ ಜೂನ್ 6ರಂದು ಮಧ್ಯಾಹ್ನ 2:30ಕ್ಕೆ ತಾಲೂಕು ಕಚೇರಿ ಸ್ಥಳದಲ್ಲಿ ತಿದ್ದುಪಡಿ ಮಾಡುವ ಕಾರ್ಯಕ್ರಮ ರೂಪಿಸುವಂತೆ ಸೂಚಿಸಿದ್ರು. ಅಲ್ಲದೆ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಅಂದು ಹಾಜರಿದ್ದು ಸರಿಪಡಿಸಿಕೊಳ್ಳುವಂತೆಯೂ ಮನವಿ ಮಾಡಿದ್ರು. ವೈದ್ಯರನ್ನ ಬದಲಾಯಿಸಿ ತಾಲೂಕಿನ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರನ್ನ 24 ಗಂಟೆ ಒಳಗೆ ಬದಲಾಯಿಸದಿದ್ರೆ ಮುಂದಾಗುವ ಅನಾಹುತಗಳಿಗೆ ತಾಲೂಕು ಆರೋಗ್ಯಾಧಿಕಾರಿಗಳೇ ಹೊಣೆಯಾಗಬೇಕಾಗುತ್ತದೆ. ಬೇರೊಬ್ಬ ವೈದ್ಯರನ್ನ ಅಲ್ಲಿ ನೇಮಿಸಬೇಕು. ಈ ಕುರಿತು ಆರೋಗ್ಯ ಸಚಿವರ ಬಳಿಯೂ ಮನವಿ ಮಾಡಿದ್ದು, ವೈದ್ಯರ ವೈಯಕ್ತಿಕ ಸಮಸ್ಯೆಗಳು ರೋಗಿಗಳ ಮೇಲೆ ಪರಿಣಾಮ ಬೀರುವಂತಾಗಬಾರದು. ಕಳೆದ ಸಭೆಯಲ್ಲೂ ಈ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು ಎಂದು ಶಾಸಕರು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ತಾಕೀತು ಮಾಡಿದರು. ಸಭೆಯಲ್ಲಿ ತಹಸೀಲ್ದಾರ್ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ನಾಮನಿರ್ದೇಶಕ ಸದಸ್ಯರಾದ ಯೋಗೇಶ್, ಮಧುಸೂದನ್, ಮಹೇಶ್, ತೇಜ, ಪ್ರಸಾದ್, ಮಂಜುನಾಥ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕಾರ್ಯದರ್ಶಿಯಲ್ಲಿ ಕಳಿಸಿ ಹೇಳಿದ ನಾವು ಯಾವುದು ಇಲಾಖೆ ಚರ್ಚೆ ಆಗಿಲ್ಲ ಅಂತ ಇಲಾಖೆನ ಫಸ್ಟ್ ಮಧುಸೂದನ್ ಕೇಳಿ ಒಂದು 3 ಇನ್ಕ್ಲೂಡ್ ಆಗಿಲ್ಲ, ಇನ್ಕ್ಲೂಡ್ ಮಾಡಕ್ ಹೇಳಿ ಪ್ರಕಾಶ್ ಅವರು. ಹೊಳೆನರಸೀಪುರ ತಾಲೂಕಿನ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ 80% ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಎಂವಿ ದಾಶರಥಿ ತಿಳಿಸಿದರು. ಹೊಳೆನರಸೀಪುರ ತಾಲೂಕು ಕುರುಬರ ಸಂಘ ಹಾಗೂ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಹಾಲುಮತ ಮಹಾಸಭಾ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಕುರುಬ ಸಮಾಜದ ಮಕ್ಕಳಿಗೆ ದಿನಾಂಕ 15/6/2025 ಭಾನುವಾರದಂದು ಪಟ್ಟಣದ ಕನಕ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಂವಿ ದಾಶರಥಿ ತಿಳಿಸಿದ್ದಾರೆ. ಜೊತೆಗೆ ಐಐಟಿ ಪ್ರವೇಶ ಪರೀಕ್ಷೆ ಬರೆದು ಪ್ರವೇಶ ಪಡೆದ ಕುರುಬ ಸಮಾಜದ ಮಕ್ಕಳು ಮತ್ತು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 2025ನೇ ಸಾಲಿಗೆ ಆಯ್ಕೆಯಾದ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುರುಬ ಸಮಾಜದ ಗಣ್ಯರಾದ ನಿವೃತ್ತ ಜಿಲ್ಲಾಧಿಕಾರಿ ಪುಟ್ಟಸ್ವಾಮಿ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಸ್ವಯಂ ದೃಢೀಕೃತ ಅಂಕಪಟ್ಟಿ, ಜೆರಾಕ್ಸ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇವೆಲ್ಲವನ್ನು ತೆಗೆದುಕೊಂಡು ಕನಕ ಭವನದ ಮ್ಯಾನೇಜರ್ ಎಚ್ಪಿ ಮನೋಜ್ ಮತ್ತು ಪುಟ್ಟರಾಜು ಬಿಕೆ, ವಕೀಲರು ಸಿಂಗ್ರಿಗೌಡ ಸರ್ಕಲ್ನ ಇವರ ಕಚೇರಿಗೆ ಬಂದು ಎಲ್ಲಾ ದಾಖಲಾತಿಗಳ ನಕಲಿಗಳನ್ನು ಸಲ್ಲಿಸಬೇಕಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 5/6/2025 ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಲುಮತ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ವಕೀಲ ಬಿಕೆ ಪುಟ್ಟರಾಜು ಮತ್ತು ಶಿಕ್ಷಕ ಉಮೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ತಾಲೂಕು ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಶರಥಿ ಅಂತೇಳಿ. ನಾವು ಹೊಳೆನರಸೀಪುರ ತಾಲೂಕು ಕುರುಬರ ಸಂಘ, ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಹಾಲುಮತ ಮಹಾಸಭಾ 3 ಸಂಸ್ಥೆಗಳ ವತಿಯಿಂದ ಹೊಳೆನರಸೀಪುರ ತಾಲೂಕು ಕುರುಬ ಸಮಾಜದ ಮಕ್ಕಳು SSLC ಮತ್ತು PUCನಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಿರುವ ಅಂದರೆ 80% ಮೇಲ್ಪಟ್ಟು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ 15/6/2025ನೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕನಕ ಭವನದಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಹ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೇವೆ. ನೋಂದಾವಣೆ ಮಾಡ್ತಕ್ಕಂಥ ಸ್ಥಳ ಹೊಳೆನರಸೀಪುರ ತಾಲೂಕು ಕುರುಬರ ಸಂಘ. ಸಮಯ ಬೆಳಿಗ್ಗೆ 11ರಿಂದ 1 ಗಂಟೆ, ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ ಕಚೇರಿಯಲ್ಲಿ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ನಮ್ಮ ಸಮಾಜದ ವಕೀಲರು, ಹಾಲುಮತ ಮಹಾಸಭಾದ ಅಧ್ಯಕ್ಷರಾದಂಥ ವಕೀಲರು ಪುಟ್ಟರಾಜುರವರ ಕಚೇರಿ ಸಿಂಗ್ರೇಗೌಡ ವೃತ್ತದಲ್ಲಿರುತ್ತೆ. ಆ ಜಾಗದಲ್ಲೂ ಕೂಡ ತಮ್ಮ ಒಂದು ಅರ್ಜಿಗಳನ್ನು ಸಂಬಂಧಪಟ್ಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಸಿ ತಾಣ ಬೇಲೂರು ಯಗಚಿ ಜಲಾಶಯ ಭರ್ತಿ, ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಶಾಸಕರು. ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಅಭಿವೃದ್ಧಿ ಕುಂಠಿತ, ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಆರೋಪ. ಬಸವಣ್ಣ ಒಂದು ಜಾತಿಗೆ ಸೇರಿದವರಲ್ಲ, ಮುಂದಿನ ವರ್ಷ 600 ಕೋಟಿ ವೆಚ್ಚದ ಅನುಭವ ಮಂಟಪ ಲೋಕಾರ್ಪಣೆ, ಭರವಸೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.